ಅಲ್ಲಿ ಸ್ಟಾಫ್ಗೆಲ್ಲ ತೊಗೊಳಕ್ಕೆ ಇಲ್ಲಿ ಬಂದು ತಗೊಳ್ತಾ ಇದ್ದೀನಿ. 10 kg ಮಾಂಸ ತಗೊಂಡು ಬಿರಿಯಾನಿ ನಾವೆಲ್ಲರೂ ಹಂಚ್ಬೇಕು. ನಮ್ಮ ಫ್ರೆಂಡ್ಸು ಬರ್ತಾರಲ್ಲ, ನಮ್ಮ ಅಂಗಡಿಗೆ ಎಲ್ಲ ಮಾಡಿ ಹೇಳಿ. ಹೆಸರು ರವಿಕುಮಾರ್ ಅಂತ ಸರ್. ಇದು ನಾವು ಬಂದು ಒಂದು 15-16 ವರ್ಷ ಆಗ್ತದೆ. ಇವತ್ತು ಬಂದು ತುಂಬಾ ಚೆನ್ನಾಗಿತ್ತು. ಅನ್ನ 10 kg ಇಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಮಾಂಸ ನೋಡಿ ಎಲ್ಲ ಬಂದು ನಾನು ಕಷ್ಟ ನಾಟಿ ಮಾಡಿದ್ರು. ಓಕೆ, ಇದು ಇಲ್ಲೆಲ್ಲೂ ಸಿಕ್ಕಲ್ಲ ಸರ್. ವರ್ಷಕ್ಕೆ ಒಂದ್ಸತಿನ ಸಿಕ್ಕೋದಿಲ್ಲ. ಕ್ರಿಸ್ಮಸ್ ದಿವಸ ಇದು ಒಂದ್ ದಿವಸ ಸ್ಪೆಷಲ್ ಆಗಿ ಇವ್ರು ಕುಯ್ತಾರೆ. ಬೇರೆ ದಿವಸ ಎಲ್ಲ ಕುಯ್ಯಲ್ಲ. ವರ್ಷಕ್ಕೆ ಒಂದೇ ದಿವಸ ಕುಯ್ಯೋದು. ನಾವು ಇದಕ್ಕೋಸ್ಕರನೇ ಬರ್ತಿದ್ವಿ. ನಾನು ಜಯನಗರ ಇರೋದು, ಅಲ್ಲಿಂದ ಬರ್ತೀನಿ. ಇವತ್ತು 11 kg ಇಸ್ಕೊಂಡಿದ್ದೀನಿ. ನಾನೆಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲ ಇಸ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಪಕ್ಕ ಸೊಲ್ಲೂರು ಮರಿ ನೋಡಿ ಹೆಂಗಿದೆ. ಇದೆಲ್ಲ ತಿಂದು ತುಂಬಾ ಚೆನ್ನಾಗಿರ್ತದೆ ಸರ್. ಒಂದ್ಸತಿ ನೀವೆಲ್ಲ ಬಂದು ನೋಡೋರು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ನೋಡಿ ಸರ್. ಓಕೆ, ಆಲ್ ದ ಬೆಸ್ಟ್. ನಾನು ಸುಮಾರು ಒಂದು 8-9 ವರ್ಷದಿಂದ ಅಲ್ಲಿ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಈ ಕಂಪ್ನಿ ಮಾಂಸಕ್ಕೆ ಇಲ್ಲಿ ಬರೋದು. ಇನ್ನೊಂದು ಇದು ಸ್ಪೆಷಲ್ ಏನಂದ್ರೆ, ಇವರು ಇದಕ್ಕೆ ಡ್ರೈ ಫ್ರೂಟ್ಸ್ ತಿನ್ಸಿ ರೆಡಿ ಮಾಡ್ಸಿರೋ ಮರಿಗಳು ಇವೆ. ಇದಕ್ಕೆ ಸಪರೇಟ್ ಕೆಲಸಗಾರರಿಗೆ ಸುಮಾರು 5 ಜನಕ್ಕೆ ಇಕ್ಕಿದ್ದಾರೆ. ವರ್ಷ ಪೂರ್ತಿ ಇದಕ್ಕೆ ಡ್ರೈ ಫ್ರೂಟ್ ಯೋಚನೆ ಮಾಡಲ್ಲ ಅಂತ ವಸ್ತುಗಳನ್ನು ತಿನ್ಸಿ ತಯಾರಿ ಮಾಡಿಸಿರೋ ಮರಿಗಳು ಇವೆ. ಆಚೆ ಕಡೆ ಸಿಗುತ್ತೆ ಬೇರೆ ನಿಮ್ಗೆ ಹುಲ್ಲು ಇನ್ನು ಸಹ ಅದೆಲ್ಲ ತಿನ್ಸಿ. ಇದ್ರಲ್ಲಿ ಏನಂದ್ರೆ ಡ್ರೈ ಫ್ರೂಟ್ ಇಂದ ರೆಡಿ ಆಗಿರೋ ಮರಿಗಳು ಇವೆ. ಸ್ಪೆಷಲ್ ಬೇಕಂದ್ರೆ ತಗೊಂಡೋಗಿ ತಿಂದು ಆಮೇಲೆ ಹೇಳಿ ಬಂದಿ. ಓಕೆ ಸರ್, ಥ್ಯಾಂಕ್ಸ್ ತುಂಬಾ. ಜನ ಸಿರಿಯಾಗಿ ಹೆಸರು ಇರ್ಬೇಕು. ಜನಗಳು ತುಂಬಾ ಆಸ್ತಿ ಬಂದು ತಿಂತಾರೆ. ಅದಾಗೆ ಇದು ಮರಿ ಕೂಯ್ತಾ ಇದಾರೆ. ಅದು ಏನ್ ಲಾಭವಾಗಿ ವ್ಯಾಪಾರ ಆಗಿ ಏನ್ ಮಾಡಂಗಿಲ್ಲ ಅಷ್ಟೇ. ಇದು ಆಸ್ತಿಗೆ ತುಂಬಾ ಜನ ಬರ್ತಾರೆ. ಇದೆ ಈ ತರ ಮಾಂಸ ಸಿಗ್ತಾ ಇದ್ರೆ ಹೊಸ ಮಾರ್ಕೆಟ್ ಅಂತ ತುಂಬಾ ಜನ ಉಳ್ಕೊಂಡೆ ತುಂಬಾ ದೂರನೇ ನಿಮ್ಗೆ ಬರ್ತಾರೆ ಮಾಂಸ ತಗೊಳ್ಳಿಕ್ಕೆ. ಅತಿ ವಿಶ್ವಾಸ ಕಟ್ಟೋಕ್ಬಾರ್ದು. ಅದಾಗೆ ಇದು ವ್ಯಾಪಾರ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ನಾನು ಇದು ವ್ಯಾಪಾರ ಮಾಡಂಗಿಲ್ಲ. ಇದು ವ್ಯಾಪಾರ ಮಾಡೋದು ತುಂಬಾ ಕಷ್ಟ. ನಷ್ಟಕ್ಕೆ ಕಷ್ಟ ಜಾಸ್ತಿ ಸರ್. ಅದಾಗೆ ಇದು ಮಾಸ್ತಾ ಇರೋದು, ಬೇರೆ ಏನಿಲ್ಲ ಸರ್. ನಾವು ಬಂತೀವಿ ನೋಡಿ ಮಾಂಸದ ನೋಡೋದಾದ್ರೆ ಇದು ಬಂದೂರ್ ಮರಿ ಸರ್. ಇದು ಒರಿಜಿನಲ್ ಬಂದೂರ್ ಮರಿ. ಬಂದೂರಿಂದ ತರ್ತೀನಿ ಸರ್. ಎಲ್ಲ ಮರಿ ಇದೆ. ಮೊನ್ನೆ 5 ತಿಂಗಳಿಂದ ಇದು ರೆಡಿ ಮಾಡ್ತಾ ಇದ್ದಾರೆ. 1 ವರ್ಷ ರೆಡಿ ಮಾಡ್ತಾ ಇದೆ. ಗ್ರೀನ್ ಜ್ಯೂಸ್ ಮಾತ್ರ ತಗೊಂಡ್ ಮನೆಗೆ ಕುಯ್ತಾರ ಮರಿ. ಈ ತರ ಬೇರೆ ಟೈಮ್ನಾಗ ಮರಿ ಸಿಕ್ಕುದಿಲ್ಲ. ಯಾರ ಮನಿ ಕಬ್ಬು ಮಾಂಸ ತಿನ್ನಿಗಿಲ್ಲ. ವರ್ಷಕ್ಕೆ ಸಾಲಿ 11 ಜನ ತಿಂತದೆ ಈ ಮಾಂಸ. ತುಂಬಾ ಆಸೆ ಇದೆ ಮಾಂಸ ತಿನ್ನಿಗೆ. ವರ್ಷಕ್ಕೆ ಒಂದ್ಸಲಿ 11 ಜನ ಕಬ್ಬುಗೆ ರವಾಜ್ಗೆ ಏನ್ ನೋಡೋಗಿಲ್ಲ, ಎಲ್ಲರೂ ತಿಂತಾರೆ. ಹೇಳ್ತಾರ ಸರ್, ನಮ್ ತಾತ, ನಮ್ ತಂದೆ, ನಮ್ಮ ಮಗ ನಾರ್ತನ ವ್ಯಾಪಾರ ಮಾಡ್ತಾರೆ ಸರ್. ನಮ್ಮ 50 ವರ್ಷ ನಮ್ ಸರ್ವಿಸ್ ಇದೆ. ನಮ್ ತಂದೆ, ನಮ್ ತಾತ 100 ವರ್ಷ ಮೇಲೆ ಅಂಗಡಿ ಸರ್ ನಮ್ದಿದೆ. ಯಾಕೆಂದ್ರೆ ಈ ತರ ಮಾಂಸ ಇಲ್ಲಿ ಸಿಕ್ಕುದಿಲ್ಲ. ಅಲ್ಲ, ಕಬ್ಬು ತೆಗಿಟ್ಬಿಟ್ಟು ಎಲ್ಲ ನನ್ನ ಕಬ್ಬುನಲ್ಲಿ ನಮ್ಗೆ 1 ಲಕ್ಷ ರೂಪಾಯಿ ನಷ್ಟ ಆಗ್ತದೆ. ಕಬ್ಬು ತೆಗಿಟ್ಬಿಟ್ಟು ವ್ಯಾಪಾರ ಮಾಡ್ತಾ ಇರಲ್ಲ, 1 ಲಕ್ಷ ನಷ್ಟ. ಯಾಕೆ ಅಂದ್ರೆ 11 ಜನ ಕಬ್ಬು ಸೇರಿಸಿ ಇದು ಮಾಡ್ತದೆ. ನನ್ನ ಹತ್ರ ಮಾಡೋಗಿಲ್ಲ. ಯಾಕೆ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಡೈಲಿ ಸಂಪಾದಿಸ್ತಾರ ಸರ್. ವರ್ಷಕ್ಕೆ 1 ಲಕ್ಷ 2 ಲಕ್ಷ ಹೋಗಿ ಪರವಾಗಿಲ್ಲ. ಹೆಸರು ಇರ್ಬೇಕು ಅಂಗಡಿದು. ದುಡ್ಡಿಲ್ಲ ಸರ್, ಮರ್ಯಾದ ದೊಡ್ಡದು. ದುಡ್ಡು ಸಹ ಯಾವಾಗ ಸಂಪಾದಿಸ್ತಾ ದುಡ್ಡು. ಹೆಸರು ಹೋಗ್ಬಿಟ್ರೆ ತಿರ್ಗಾ ಹೆಸರು ಬರೋಗಿಲ್ಲ. ಅದಾಗ ಮಾಡ್ತಾರೆ ಸರ್. ದುಡ್ಡು ತುಂಬಾ ದೊಡ್ಡ ಹಿಡಿದಾರೆ. ದುಡ್ಡಿಲ್ಲ, ಸತ್ತೋಗ್ಬಲ್ಲ ದುಡ್ಡು ಹೆಸರು ಇರ್ತಾವೆ. ಆತರ ಹೆಸರು ಹಿಡಿಬೇಕು. ಕಾಫಿ ದುಡ್ಡೆಲ್ಲ ಸಂಪಾದಿಕ ಹೋಗ್ತದೆ, ಪರವಾಗಿಲ್ಲ. 11 ಜನ ಸತ್ತೋಗ್ಬಿಟ್ರೆ ಹೆಸರು ಇರ್ಬೇಕು ನಮ್ಗೆ. ಈ ತರ ಅಂಗಡಿನಲ್ಲಿ ಬಾಗುಣ ಐತೆ ಅಂತ ಈ ತರ ವ್ಯಾಪಾರ ಮಾಡ್ತಾರ ಅಂತ. ಅದೇ ದುಡ್ಡು ಸರ್.